ನಮಸ್ತೆ ಸರ್. ನಮಸ್ತೆ ಶಶಿಧರ್, ಎಲ್ಲಿಂದ ಮಾತಾಡ್ತಿರೋದು? ಸರ್ ದಾವಣಗೆರೆಯಿಂದ ಮಾತಾಡ್ತಾ ಇರೋದು. ಓ ಸೂಪರ್. ಹೇಗಿತ್ತು ಶಶಿಧರ್ ಈ 3 ದಿನಗಳ ಅನುಭವ ನಿಮ್ಗೆ? ಸರ್ ತುಂಬಾ ಅಮೇಸಿಂಗ್ ಆಗಿತ್ತು ಸರ್. ನಾನು ಎಕ್ಸ್ಪೆಕ್ಟ್ ಮಾಡಕ್ಕಿಂತ ತುಂಬಾ ಚೆನ್ನಾಗಿ ಬಂತು. ಆ ನನ್ನ ಹಣಕಾಸಿನ ಸಂಬಂಧಗಳು ತುಂಬಾ ಇತ್ತು. ಈ ಸೆಷನ್ ಇದು ಮಾಡಿದ್ಮೇಲೆ ನನಗೆ ಅನಿಸ್ತಾ ಇದೆ, ಕಂಟಿನ್ಯೂ ಮಾಡಿದ್ರೆ ಮತ್ತೆ ಇನ್ನೂ ನಾನು ಜೀವನದಲ್ಲಿ ಗ್ರೋತ್ ಆಗ್ತೀನಿ, ಇನ್ನು ಹೆಚ್ಚಿನದಾಗಿ ನನ್ನ ಲೈಫ್ ಅಲ್ಲಿ ನಾನು ತುಂಬಾ ಗ್ರೋತ್ ಕಾಣ್ತೀನಿ ಅಂತ 100% ಗ್ಯಾರಂಟಿ ಕೊಡ್ತೀನಿ ಸರ್ ನಾನು. ಸೂಪರ್, ಧನ್ಯವಾದಗಳು. ಯಾಕಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ಇದನ್ನ ಮಾಡ್ತಾ ಮಾಡ್ತಾ ನಾವು ಬೇರೆ ಲೋಕಕ್ಕೆ ಹೋಗ್ಬಿಟ್ವೇನೋ ಅನ್ನೋ ಒಂದು ಅನುಭವ ಆಯ್ತು ಸರ್. ಹೀಲಿಂಗ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ಯಾಕಂದ್ರೆ ಇಷ್ಟು ದಿವಸ ನಾನು ಹಣದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಮೈಂಡ್ ಮನಸ್ಸು ತುಂಬಾ ಹಗುರು ಭಾರವಾಗಿತ್ತು. ಈ ಹೀಲಿಂಗ್ ಮಾಡಿದ್ಮೇಲೆ ನನಗೆ ತುಂಬಾ ಹಗುರ ಅನಿಸ್ತಾ ಇದೆ, ಫ್ರೀ ಆಗಿದ್ದೀನಿ ಸರ್ ನಾನು ಇವಾಗ. ನಿಮ್ಮಿಂದ ಎಲ್ಲರಿಗೂ ಒಳ್ಳೇದಾಗ್ತಿದೆ ಸರ್, ನಮಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಪಾ. ಗೆಳೆಯರೆ, ನೆಕ್ಸ್ಟ್ ನವೀನ್ ಅವ್ರನ್ನ ಮಾತಾಡ್ಸೋಣ. ಎಲ್ಲಿಂದ ಮಾತಾಡ್ತಿರೋದು ನವೀನ್ ಅವರೇ? ಸರ್ ಬೆಂಗಳೂರು ಸರ್, ನಾನು ಓ ಮಾತಾಡ್ತಿರೋದು ಬೆಂಗಳೂರೇ. ಹೇಳಿ ನವೀನ್ ಅವರೇ, ಹೇಗಿತ್ತು ಈ 3 ದಿನ ನಿಮ್ಗೆ? ಸರ್ ನಾನು ನಿನ್ನೆ ಸ್ವಲ್ಪ ಕ್ಲಾಸ್, ಬೇರೆ ಯಾವ್ದೋ ಒಂದು ಕ್ಲಾಸ್ ಇತ್ತು, ಅಟೆಂಡ್ ಮಾಡ್ತಾ ಇದ್ದೆ. ಸ್ವಲ್ಪ ಅಟೆಂಡ್ ಮಾಡಕ್ ಆಗಿಲ್ಲ, ಆದ್ರೂ ಇದು ನಾನು ಫಸ್ಟ್ ಒಂದ್ಸರಿ ಓಪನ್ ಅಪ್ ಇದು ಮಾಡಿದ್ದೆ. ಆಕ್ಚುಲಿ ನೀವು ಹೇಳ್ಕೊಡೋ ರೀತಿ ತುಂಬಾ ಚೆನ್ನಾಗಿದೆ ಸರ್. ನನಗೆ ಒಂಥರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಎರಡು ದಿನದಿಂದ, ನಾನು 3 ದಿನದಿಂದ ಅಟೆಂಡ್ ಮಾಡ್ತಾ ಇದ್ದೀನಲ್ಲ, ಅದನ್ನೆಲ್ಲ ಮಾಡ್ತಾ ಇದ್ರೆ ತರ ತುಂಬಾ ಎಮೋಷನಲ್ ಆಗ್ಬಿಟ್ಟೆ. ಸೂಪರ್ ಆಗಿ ಹೇಳ್ಕೊಡ್ತೀರಾ ಸರ್. ಮತ್ತೆ ಇದು ತುಂಬಾ ಇದಿದೆ ಸರ್, ವರ್ತ್ ಇದೆ. ಯಾಕೆಂದ್ರೆ ನಾವು ದುಡ್ಡು ಕೊಡೋದು ಮುಖ್ಯ ಅಲ್ಲ. ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ಮುಂದುವರಿಬೇಕಂತ ಆಸೆ ಇದೆ ಸರ್ ನನಗೂನು. ಬಟ್ ನನ್ನ ಕ್ಲಾಸ್ಗಳು ಬೇರೆ ಬೇರೆ ಇದೆ. ಇದ್ರಲ್ಲಿ ಏನ್ ಇವಾಗ ಸೆಷನ್ ಅಲ್ಲಿ ಯಾರು ಜಾಯಿನ್ ಆಗಿದಾರೋ ಅವರೆಲ್ಲ ಮುಂದುವರಿಲಿ ಅಂತ ನಾನು. ತುಂಬಾ ಧನ್ಯವಾದಗಳು. ಚೆನ್ನಾಗಿದೆ. ನಾನು ಧನ್ಯವಾದಗಳು ನೀವು ನಿಮ್ಗೆ. ಬರಲ್ಲ. ಆ, ಒಳ್ಳೇದು ಸರ್, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ನವೀನ್ ಅವರೇ. ರತ್ನ ಅವ್ರನ್ನ ಮಾತಾಡ್ಸೋಣ. ಎಸ್, ರತ್ನ ಅವ್ರು ಈಗಾಗಲೇ ಹೀಲಿಂಗ್ ಕ್ಲಬ್ ಜಾಯ್ನ್ ಆಗಿದ್ದಾರೆ. ರತ್ನ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲಿಂದ ಮಾತಾಡ್ತಿರೋದು ನಮಸ್ತೆ. ರತ್ನ ಅವರೇ? ನಾನ್ ಬ್ಯಾಂಗ್ಳೂರಿಂದ ಸರ್. ಓ ಬ್ಯಾಂಗ್ಳೂರೇ. ಹೇಳಿ ರತ್ನ ಅವರೇ, ಹೇಗಿತ್ತು? ಆ ತುಂಬಾ ಚೆನ್ನಾಗಿತ್ತು ಸರ್. ಮನಸ್ಸು ಒಂಥರ ಹಗುರ ಆಯ್ತು. ನಿನ್ನೆ ಆಕ್ಚುಲಿ ನಾನು ಬಾಂಧವ್ಯದ ಬಗ್ಗೆ ನೀವ್ ಹೀಲ್ ಮಾಡಿಸ್ಬೇಕಾದ್ರೆ ನಾನು ಡ್ರೈವ್ ಮಾಡ್ಕೊಂಡ್ ಬರ್ತಾ ಇದ್ದೆ ಆಫೀಸಿಂದ. ಸೊ ಅದು ಹೇಳ್ಕೊಂಡ್ ಬರ್ತಾ ಇದೀನಿ, ಡ್ರೈವ್ ಮಾಡ್ಕೊಂಡೇನೆ ಒಂಥರ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆ ಮನಸ್ಸು ಹಗುರ ಅನ್ನಿಸ್ತಾ ಇದೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು ಸರ್. ಸೂಪರ್. ಹೀಲಿಂಗ್ ಕ್ಲಬ್ ಜಾಯ್ನ್ ಆಗಿದೆಯಲ್ಲ, ಸೊ ಅಲ್ಲಿ ಸಿಗೋಣ. ಅಲ್ಲಿ ಇನ್ನೂ ಬಹಳ ಅದ್ಭುತವಾದ ಜಾಯಿನ್ healing ಆಗಿದ್ದೀನಿ ಆಗುತ್ತೆ. ಸೊ ಮಾತಾಡೋಣ. ಥ್ಯಾಂಕ್ ಯು. ಓಕೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದ್ಭುತ. ಗೆಳೆಯರೆ, ವಿದ್ಯಾ ಅವ್ರನ್ನ ಮಾತಾಡ್ಸೋಣ. ಎಸ್, ವಿದ್ಯಾ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ಲಿಂದ ಮಾತಾಡ್ತಿರೋದು? ಸರ್, ನಾನು ಧಾರವಾಡದಿಂದ ಮಾತಾಡ್ತಾ ಇರೋದು. ಹೇಳಿ ವಿದ್ಯಾ ಅವರೇ, ಹೇಗಿತ್ತು ಈ 3 ದಿನ ನಿಮಗೆ? ನಾನು ಅಟೆಂಡ್ ಮಾಡಿದೆ ಸರ್. 3 ದಿನ ಅದ್ಭುತವಾಗಿತ್ತು. ಮೊದಲನೇ ದಿನ ನನ್ನ ಮಗನ್ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ನಲ್ಲಿ ಇದ್ದೆ, ಆದ್ರೂ ನಾ ಜಾಯ್ನ್ ಆಗಿದ್ದೆ. ನೀವು ಹೇಳಿಕೊಟ್ಟದ್ ಒಂಚೂರು ಮಿಸ್ ಮಾಡಿದೆ. ನೀವು ಹೇಳಿದ್ರಿ ಮಾಡ್ರಿ ಅಂತ ಹೇಳಿ, ನಾವು ಹಾಸ್ಪಿಟಲ್ ನಲ್ಲಿ ಇದ್ದೆ ಅವಾಗ. ಆದ್ರೆ ನಾನು ಆಮೇಲೆ ನೆನ್ಪಿನಲ್ಲಿ ಇಟ್ಕೊಂಡಿದ್ದೀನಿ, ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳಿ ನಾ ಡಿಸೈಡ್ ಮಾಡಿದ್ದೀನಿ. ನಂತರ ಆಮೇಲೆ ಬೇರೆಯವ್ರಿಗೂ ಸಜೆಸ್ಟ್ ಮಾಡ್ಬೇಕು ಅಂತ ಹೇಳಿ ಒಂದು ವಿಚಾರ ಬಂದಿದೆ. ನಾವು ಏನ್ ಪಾಸಿಟಿವ್ನೆಸ್ ನಮ್ಮಲ್ಲಿ ಇರುತ್ತೆ, ಆದ್ರೆ ಬೇರೆಯವ್ರ ಕಡೆಯಿಂದ ಆಶೀರ್ವಾದ ತಗೊಂಡು ಮಾಡಿದ್ದು ಒಂದು ಬೇರೆ ಪ್ರೇರಣೆ ಅಂತ ಹೇಳಿ ಬರುತ್ತೆ. ತುಂಬಾ ಖುಷಿ ಆಗಿದೆ ಸರ್. ನಾನು 3 ದಿನ ಅಟೆಂಡ್ ಆಗಿದ್ದು, ಮೋಟಿವೇಟ್ ಆಗಿದ್ದೀನಿ. ಅದ್ಭುತ. ಏನೋ ಮಿಸ್ಟೇಕ್ ಆಗಿದೆ ನನ್ನಿಂದ ಅನ್ನೋದು ನನಗ್ ಮನವರಿಕೆ ಆಗಿ ಖುಷಿ ಆಗಿದೆ ಸರ್. ನನಗೆ ಅದೇ ಒಂದು ದೊಡ್ಡದು. ಎಲ್ಲೋ ಒಂದ್ ಮಿಸ್ಟೇಕ್ ಮಾಡಿರ್ತೀವಿ ಸಣ್ಣ ಪುಟ್ಟ, ಅದು ನಮಗ್ ಮನವರಿಕೆ ಆದ್ರೆ ನಾವು ಮುಂದೆ ಮಾಡೋದಿಲ್ಲ. ಅದನ್ನೇ ಪಾಸಿಟಿವ್ ಆಗಿ ಒಂದು ಪ್ರೀತಿ ಅಂತಃಕರಣದಿಂದ ಮುಂದುವರ್ಸ್ಕೊಂಡು ಹೋದ್ರೆ ನಮಗೂ ಒಂಥರ ಪಾಸಿಟಿವ್ ಬೆಳೆಯುತ್ತೆ. ಬೇರೆಯವ್ರಿಗೂ ಮೋಟಿವೇಟ್ ಮಾಡ್ತಾ ಇದ್ದೀರಿ ಸರ್. ತುಂಬಾ ಖುಷಿ ಆಯ್ತು. ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು ವಿದ್ಯಾ ಅವರೇ. ಬೇರೆಯವ್ರಿಗೂ ಶೇರ್ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಎಲ್ಲರೂ ಗೆಳೆಯರೇ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಗೆಳೆಯ ವೃಂದದಲ್ಲೇ ಖಂಡಿತ ಶೇರ್ ಮಾಡಿ. ನಿಮ್ಮಿಂದ ಒಂದು 10 ಜನಕ್ಕೆ ಸಹಾಯ ಆದ್ರೂ ಆ ಪುಣ್ಯ ಎಲ್ಲ ನಿಮ್ಗೂ ಸಹಾಯ ಆಗುತ್ತೆ. ಸೊ ನಾನೀಗ ಮಾಡ್ತಾ ಇರುವಾಗ ನನಗೂ ಬಹಳಷ್ಟು ಪುಣ್ಯ ಬರ್ತಾ ಇರುತ್ತೆ. ಅದೇ ರೀತಿ ನೀವು ಶೇರ್ ಮಾಡಿದಾಗ ನಿಮ್ಗೂ ಆ ಪುಣ್ಯ ಬರುತ್ತೆ. ಇರೋದ್ರಲ್ಲೇ ಬಹಳ ಅದ್ಭುತವಾದ ಆಸ್ತಿ ಅಂದ್ರೆ ಬೇರೆಯವರ ಆಶೀರ್ವಾದ. ಸೊ ಖಂಡಿತ ಪಡ್ಕೋಬಹುದು. ದೇವದಲ್ಲಿ ಒಬ್ರು ನಮಗೆ ಒಂಚೂರು ಈ ನಿನ್ನೆನೆ ಒಬ್ರು ತೊಂದ್ರೆಲಿದ್ದಾರೆ. ಅದಕ್ಕೆ ನನಗೆ ಅನಿಸ್ತು, ನಾ ಇದನ್ನ ನಿನ್ನೆದು ಶೇರ್ ಮಾಡ್ಬೋದಾ, ಅದಕ್ಕೆ ನಿಮ್ ಕೇಳಿ ಶೇರ್ ಮಾಡೋಣ ಅಂತ ಹೇಳಿ ಕೇಳ್ತೀನಿ. ಅಂದ್ರೆ ರೆಕಾರ್ಡಿಂಗ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಿಲ್ಲ, ನೆಕ್ಸ್ಟ್ ಬ್ಯಾಚ್ ಲಿಂಕ್ ನ ಶೇರ್ ಮಾಡಿ, ಸೊ ದಟ್ ಅವರು ಲೈವ್ ಆಗಿ ಜಾಯ್ನ್ ಆಗ್ಲಿ. ಯಾಕಂದ್ರೆ ಲೈವ್ ಆಗಿ ಜಾಯ್ನ್ ಆದ್ರೆ ಆ ಫಲಿತಾಂಶ ಬೇರೆ ತರ ಇರುತ್ತೆ. ಸೊ ಅವರು ಲೈವ್ ಆಗಿ ಜಾಯ್ನ್ ಆಗ್ಲಿ. ನೆಕ್ಸ್ಟ್ ಬ್ಯಾಚ್ ಲಿಂಕ್ ಕಳಿಸ್ತೀವಿ, ಜಾಯ್ನ್ ಆಗೋದಕ್ಕೆ ಹೇಳಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿದ್ಯಾ ಅವರೇ. ನೆಕ್ಸ್ಟ್ ಸುಮಾ ಅವ್ರನ್ನ ಮಾತಾಡ್ಸೋಣ. ಎಸ್, ಸುಮಾ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿ. ನಮಸ್ಕಾರ ಸರ್. ನಾವು ನಮಸ್ಕಾರ. ಕುಮಟಾದಿಂದ
ಓಕೆ. ನಾನು ಈ ಕ್ಲಾಸ್ ನೋಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ. ಇದನ್ನು ನೋಡಿ ನೋಡೋಣ, ಟ್ರೈ ಮಾಡೋಣ, ಹೆಂಗೋ ಖಾಲಿ ಇದೀನಿ ಮನೇಲಿ ಅಂದ್ಬಿಟ್ಟು ಟ್ರೈ ಮಾಡ್ದೆ. ಏನೋ ಒಂಥರ ನನ್ಗೂ ಮನ್ಸಿಗೆ ಒಂಥರ ಏನೋ ನೆಮ್ಮದಿ, ಏನೋ ಒಂಥರ ಮನ್ಸಿಗೆ ಸಮಾಧಾನ ಇದೆ. ಏನೋ ಒಂದ್ ಸ್ವಲ್ಪ ಭಯ ಎಲ್ಲ ಇತ್ತು, ಸ್ವಲ್ಪ ಟ್ರೈ ಮಾಡಿದ್ರೆ ಆಗ್ಬೋದು ಹೇಳೆಲ್ಲ ಅನಿಸ್ತಾ ಇದೆ. ನಾನು 3 ದಿನದಿಂದ ಸುಮಾರು ಬೇಜಾರು ಏನೇನಿತ್ತು ಎಲ್ಲ ಸುಮಾರು ಹೋಯ್ತು. ನಂಗೆ ನನ್ನ ಅಮ್ಮನ ಮೇಲೆ ಸುಮಾರು ಸ್ವಲ್ಪ ಬೇಜಾರೆಲ್ಲ ಇತ್ತು, ಅದು ಸ್ವಲ್ಪ ಕಡಿಮೆ ಎಲ್ಲ ಆಯ್ತು. ದುಃಖನೂ ಆಯ್ತು. ಹಂಗೆ ನಾನ್ ನಿನ್ನೆ ನನ್ನ ಅಮ್ಮಂಗೂ ರಾತ್ರಿ ಎಲ್ಲ ಮುಗಿದ್ಮೇಲೆ ಫೋನ್ ಮಾಡೆಲ್ಲ ಮಾತಾಡ್ದೆ. ಏನೋ ಒಂಥರ ಇವಾಗ ಖುಷಿಯಾಗಿದ್ದೀನಿ, ಸೂಪರ್ ಒಂಥರ ಖುಷಿಯಾಗಿದೆ, ಸೂಪರ್ ತುಂಬಾ ಸೂಪರ್. ಚೆನ್ನಾಗಿದೆ. ಥ್ಯಾಂಕ್ ಯು ಸುಮಾ ಅವರೇ. ಮಂಜುಳಾ ಅವ್ರನ್ನ ಮಾತಾಡ್ಸೋಣ. ಎಸ್ ಮಂಜುಳಾ ಅವರೇ, ಹೇಗಿತ್ತು ನಿಮಗೆ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್ ಹೇಳಿ. ಸರ್ ಆಕ್ಚುಲಿ ನಾನು ಫಸ್ಟ್ ಕ್ಲಾಸಸ್ ಅಟೆಂಡ್ ಮಾಡಕ್ ಆಗಿಲ್ಲ, ಯಾಕೆಂದ್ರೆ ಚಿಕ್ಕ ಚಿಕ್ಕ ಮಕ್ಳಿದ್ರೆ ತುಂಬಾ ಡಿಸ್ಟರ್ಬ್ ಆಗ್ತಿತ್ತು. ಅವ್ರನ್ನ ಬಿಟ್ಟು ಒಂದ್ ರೂಮ್ ಅಲ್ಲಿ ಕುತ್ಕೊಳಕ್ಕೂ ಆಗಲ್ಲ ನನಗೆ, ತುಂಬಾ ಆಕ್ಟಿವ್ ಜಾಸ್ತಿ. ಸೊ ನೆನ್ನೆ ಕ್ಲಾಸ್ ಮತ್ತೆ ಇವತ್ತು ತುಂಬಾ ಚೆನ್ನಾಗಿತ್ತು ಸರ್, ಅಟೆಂಡ್ ಮಾಡ್ದೆ. ಆಕ್ಚುಲಿ ನನ್ನ ಈಗ ಹೇಳಿದ್ರು ಸುಮಾ ಅವರು, ಅವ್ರ ತಾಯಿ ಜೊತೆ ಸ್ವಲ್ಪ ಇತ್ತು ಅಂತ. ಸೇಮ್ ಪ್ರಾಬ್ಲಮ್ ನನ್ಗೂ ಹಾಗೆ ಇತ್ತು. ನಮ್ ತಂದೆ ತೀರ್ಕೊಂಡ್ಮೇಲೆ ನನ್ನ ತಾಯಿ ಜೊತೆ ನಂಗೆ ತಾಯಿ ಒಡನಾಟ ಅಷ್ಟು ಇರ್ಲಿಲ್ಲ. ಪ್ರತಿಯೊಂದಕ್ಕೂ ಅವ್ರ ನಡ್ಕೊಳ್ಳೋದಾಗ್ಲಿ, ಅವ್ರು ಮಾತಾಡೋದಾಗ್ಲಿ, ಅವ್ರ ಬಿಹೇವಿಯರ್ ಆಗ್ಲಿ ನನ್ಗೆ ಸ್ವಲ್ಪ ಇಷ್ಟ ಆಗ್ತಾ ಇರ್ಲಿಲ್ಲ. ಸ್ವಲ್ಪ ದಿನಗಳ ಮಾತು ಕೂಡ ಬಿಟ್ಟಿದೆ, ಬಟ್ ಅವ್ರು ನಮಗೋಸ್ಕರ ತುಂಬಾ ಕಷ್ಟ ಪಡ್ತಾ ಇದ್ರು. ನಾನ್ ಮದ್ವೆ ಆದ ನಂತರ ಮಾತಾಡ್ತಾ ಇದೆ, ಬಟ್ ಅಷ್ಟಕ್ಕಷ್ಟೇ, ಬಟ್ ಯಾವ ಫೀಲಿಂಗು ಶೇರ್ ಮಾಡ್ತಾ ಇರ್ಲಿಲ್ಲ. ಸೊ ನೆನ್ನೆ ನನಗೆ ನಾನು ಅವ್ರ ಜೊತೆ ಏನು ಶೇರ್ ಮಾಡ್ಕೋಬೇಕಿತ್ತು ಅದೆಲ್ಲವನ್ನು ಮನ್ಸಲ್ಲೇ ಶೇರ್ ಮಾಡ್ಕೊಬಿಟ್ಟೆ ಸರ್. ನಂಗೆ ಮನ್ಸು ತುಂಬಾ ಆಗೋರ ಆಯ್ತು. ನಾನೀಗ ಅವ್ರ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ನಿನ್ನೆಯಿಂದ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದೀನಿ. ಮನ್ಸಾಗೋರ ಇದೆ ಸರ್, ಸೂಪರ್ ತುಂಬಾ ಸೂಪರ್. ಖುಷಿ ಆಯ್ತು. ಥ್ಯಾಂಕ್ ಯು ಮಂಜುಳಾ ಅವರೇ. ಗಿರಿಜಾ ಅವ್ರನ್ನ ಮಾತಾಡ್ಸೋಣ. ಮನಿ ಮ್ಯಾಗ್ನೆಟ್ ಗಿರಿಜಾ ಅವ್ರನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗಿರಿಜಾ ಅವರೇ, ಎಸ್ ಹೇಳಿ ಮಾ, ಎಲ್ಲಿಂದ ಮಾತಾಡ್ತಿರೋದು? ನಾನು ನೆಲಮಂಗಲದಿಂದ ಮಾತಾಡ್ತಿದ್ದೀನಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಾನು 3 days ಇಂದ ಅಟೆಂಡ್ ಮಾಡ್ತಾ ಇದ್ದೀನಿ. ನಂಗೆ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ನೆನ್ನೆ ಅಂತೂ ನಾನು ತಂದೆ ತಾಯಿನೆಲ್ಲ ನೆನ್ಸ್ಕೊಂಡ್ ಮಾತಾಡ್ತಾ ಇದ್ದಾಗ, ನಮ್ಮ ತಂದೆನ ಫೀಲ್ ಮಾಡ್ಕೊಂತಾ ಇದ್ದಾಗ ನಂಗೆ ತುಂಬಾನೇ ಕಣ್ಣೀರ್ ಬಂತು. ಮತ್ತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ನಾನು. ಮತ್ತೆ ನನಗೆ ಸ್ವಲ್ಪ ಕಾಲು ನೋವಿತ್ತು, ನಾನು ಈ ಕೂತ್ಕೊಳ್ಳೋಕಿನ್ನ ಸೆಷನ್ ಮುಂಚೆ. ಸೊ ಇದು ಮಾಡ್ತಾ ಮಾಡ್ತಾ ನಂಗೆ ಕಾಲ್ ನೋವು ಎಲ್ಲೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇವತ್ ಸ್ವಲ್ಪ ಬೆನ್ನೋವಿತ್ತು, ಪೆನ್ ಇಟ್ಕೊಂಡಂಗೆ. ಮಾತ್ರ ಇವತ್ತು ತುಂಬಾ ಅದ್ಭುತವಾದ ಆನಂದ ಆಯ್ತು ನನಗೆ. ಸ್ವಲ್ಪ ಬೆನ್ನೋವು ಕಡಿಮೆ ಆಗಿದೆ. ನೀವು ಸ್ವಲ್ಪ ನೋವು ಜಾಸ್ತಿ ಆಗ್ಬೋದು ಅಂತ ಹೇಳಿದ್ರಲ್ಲ, ಇವತ್ ಬೆಳಗ್ಗೆಯಿಂದ ಸ್ವಲ್ಪ ಬೆನ್ನು ನೋವ್ತಾ ಇತ್ತು. ಸೊ ಈಗ ಸ್ವಲ್ಪ ರಿಲೀಫ್ ಅನ್ಸ್ತಿದೆ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರ, ತುಂಬಾನೇ ಖುಷಿ ಆಗ್ತಾ ಇದೆ. ನಾನು ಓಪನ್ ಅಪ್ ಮತ್ತೆ ಈ ಇದನ್ನೆಲ್ಲ ಅಫರ್ಮೇಶನ್ ಎಲ್ಲ ಮಾಡ್ತಾ ಇದ್ದೀನಿ ಡೈಲಿ ನಾನು. ಸೊ ಇದನ್ನ ಮಾಡ್ತಾ ಇದ್ದಾಗ ಇನ್ನ ತುಂಬಾನೇ ಚೆನ್ನಾಗಿ ಅನುಭವ ಆಗಿದೆ. ಚೆನ್ನಾಗಿ ಹೇಳ್ಕೊಡ್ತೀರಾ ಸರ್, ತುಂಬಾ ಖುಷಿ ಆಯ್ತು ನನಗೆ. ಡೈಲಿ ಮಾಡ್ತೀನಿ ನಾನು, ಬಿಡಲ್ಲ, ಮಾಡ್ತೀನಿ ಸರ್. ಥ್ಯಾಂಕ್ ಯು ಗಿರಿಜಾ ಅವರೇ, ಥ್ಯಾಂಕ್ ಯು, ಧನ್ಯವಾದಗಳು. ಮಾಡುವಾಗ ಸ್ವಲ್ಪ ನೋವಾಗತ್ತೆ. ಏನಕ್ಕೆ ಅಂದ್ರೆ ನಕಾರಾತ್ಮಕ ಶಕ್ತಿ ರಿಲೀಸ್ ಆಗ್ಬೇಕಾದ್ರೆ ಈ ದೇಹದಿಂದಾನೇ ಅದು ಹೊರಗೆ ಹೋಗೋದು. ಸೊ ಅದಾಗತ್ತೆ, ಮಾಡ್ತಾ ಹೋಗಿ ಸರಿ ಹೋಗುತ್ತೆ. ಓಕೆ, ಸೂಪರ್. ನಿರ್ಮಲಾ ಅವ್ರನ್ನ ಅನ್ಮ್ಯೂಟ್ ಮಾಡೋಣ. ಹೇಳಿ. ನಮಸ್ಕಾರ ಸರ್, ನಾನು ಹೊಸಕೋಟೆಯಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ ಹೇಳಿ. ನನಗೆ 3 ದಿನದಿಂದ ತುಂಬಾ ಭಯ ಕಾಡ್ತಾ ಇತ್ತು. ಬಟ್ ಇದು ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ರಿಲೀಫ್ ಆಗಿದ್ದೀನಿ, ಆರಾಮಾಗಿದ್ದೀನಿ. ಮಕ್ಕಳ ಜೊತೆ, ಮನೆಯವ್ರ ಜೊತೆ ತುಂಬಾ ಚೆನ್ನಾಗಿ ನಗ್ನಗ್ತಾ ಚೆನ್ನಾಗಿದ್ದೀನಿ ಸರ್. ತುಂಬಾ ಖುಷಿ ಆಯ್ತು. ಸೂಪರ್. ಓಕೆ, ಉದಯವಾಣಿ ಅವರು ಹೇಳ್ತಾ ಇದ್ದಾರೆ. ಎಸ್, ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಮಾತಾಡ್ತಿರೋದು? ನಾನು ಇಳ್ಕಲ್ ಸರ್, ಬಾಗಲಕೋಟೆ ಡಿಸ್ಟ್ರಿಕ್ಟ್ ಇಳ್ಕಲಿಂದ ರೀ. ಹೇಳಿ ಮಾ. ನಾನು 3 ದಿನನೂ ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಸರ್. ನಿನ್ನೆ ನಾನು ವಿಡಿಯೋ ಅಷ್ಟೇ ಓಪನ್ ಮಾಡಿದ್ದಿಲ್ಲ. ಸ್ವಲ್ಪ ನನ್ನ ಮಗ ಊಟ ಮಾಡಿಸ್ತಾ ಇದ್ದೆ, ಅವನ ಆಟ ಮಾಡ್ತಾ ಇದ್ದ. ನನ್ಗೆ ತುಂಬಾ ಚೆನ್ನಾಗಿ ಅನಿಸ್ತು ಸರ್. ನನ್ಗೆ ನಿಮ್ದು ವಿಡಿಯೋಸ್ ನೋಡ್ತಾ ಇದ್ದೆ ಫೇಸ್ಬುಕ್ ಅಲ್ಲೆಲ್ಲ. ನಾನು ಹಂಗಾಗಿ ಕ್ಲಾಸ್ ತಗೋಬೇಕು ಅಂತಾನು ಅನ್ಕೊಂಡಿದ್ದೀನಿ. ಸ್ವಲ್ಪ ಮನಿ ಪ್ರಾಬ್ಲಮ್ ಇರೋದಕ್ಕೆ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ಸರ್. ನಮ್ಮ ಮಗಳು ಈಗ ಇಂಜಿನಿಯರ್ ಓದ್ತಾ ಇದ್ದಾಳೆ. ನಂಗಂತೂ ತುಂಬಾ ಇಷ್ಟ ಆಯ್ತು ಸರ್. ನಿನ್ನೆ ನೀವು ಪೇರೆಂಟ್ಸ್ ನೆನೆಸ್ಕೊಂಡು ಅವ್ರಿಗೆಲ್ಲ ಅಫರ್ಮೇಶನ್ ಕೊಟ್ಟಿದ್ದು. ನಮ್ಮ ಮಮ್ಮಿ ತೀರ್ಕೊಂಡು ಈಗ 1 ವರ್ಷ ಆಯ್ತು ಸರ್. ನಮ್ಮ ಮಮ್ಮಿಗೆ ನಾನು ಮುಂಚೆ ಹೇಳಕ್ ಆಗ್ಲೇ ಇದ್ದಿಲ್ಲ. ಇವಾಗೆಲ್ಲ ನಾನು ನಿನ್ನೆನೆ ಹೇಳ್ಬಿಟ್ಟೆ ನಮ್ಮ ಮಮ್ಮಿಗೆ. ರಾಜಶೇಖರ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್, ಹೇಳಿ ರಾಜಶೇಖರ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. 3 ದಿನದ ಅದ್ಭುತ ಅನುಭವ ಆಯ್ತು. ನನಗೆ ಬ್ಯಾಕ್ ಪೇನ್ ಮತ್ತೆ ಸೊಂಟದ ನೋವಿದೆ, ಅದು ಕಡಿಮೆ ಆಗಿಲ್ಲ. 3 ದಿವಸ ಸ್ವಲ್ಪ ಪರವಾಗಿಲ್ಲ, ನನಗೆ ಕಡಿಮೆ ಆಗಿದೆ ಅನ್ಸಿದೆ. ಮತ್ತೆ ನನಗೆ ಅದ್ಭುತವಾಗಿ ಮನಿ ಬಗ್ಗೆ ಹೇಳಿದ್ರಿ, ಬಾಂಧವ್ಯದ ಬಗ್ಗೆ ಹೇಳಿದ್ರಿ, ಮತ್ತೆ ವಾಟರ್ ಥೆರಪಿ ಹೇಳಿದ್ರಿ.
ಬಹಳ ಖುಷಿ ಆಯ್ತು. ಮಾಡ್ತಾ ಇದ್ದೀನಿ. ನಾನು ಜಾಯಿನ್ ಆಗಕ್ಕೆ ನಂದು ಯಾವಾಗ್ಲೂ ವರ್ಕ್ ಪ್ರತಿದಿನ ಸ್ಕೂಟರ್ 70 ಕಿಲೋಮೀಟರ್ ರೌಂಡ್ ಆಗಿ ನಾನು ಎಕ್ಸಿಕ್ಯೂಟಿವ್ ವರ್ಕ್ ಮಾಡೋದು. ಹಂಗಾಗಿ ಟೈಮ್ ಸಿಕ್ಕಿದಾಗ ಇದನ್ನ ನಾನು 15 ದಿವಸ ಹಿಂದೆನೆ ನಾನು ಮಾಡ್ಬೇಕಿತ್ತು, ಬಟ್ ಈಗ ಸಿಕ್ತು ನನಗೆ. ಇದು ಬಹಳ ಅದ್ಭುತವಾಗಿತ್ತು ಸರ್. ಜಾಯಿನ್ ಆಗ್ತೀನಿ ಖಂಡಿತ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಪಾ. ಎಲ್ಲಿಂದ ಮಾತಾಡ್ತಿರೋದು ರಾಜಶೇಖರ್ ಅವರೇ? ಚಾಮರಾಜನಗರ ಸರ್. ಚಾಮರಾಜನಗರ. ಧನ್ಯವಾದಗಳು ರಾಜಶೇಖರ್ ಅವರೇ. ಸೊ ನೆಕ್ಸ್ಟ್ ಇನ್ಫಿನಿಕ್ಸ್ ಯಾರಿದು ಅನ್ಮ್ಯೂಟ್ ಮಾಡೋಣ. ಎಸ್ ಹೇಳಿ ಸರ್. ನಮಸ್ತೆ, ನಾನು ಯಶೋಧ ಅಂತ ನಂಜನಗೂಡಿಂದ. ಓಕೆ. ನಾನು ತುಂಬಾ ಸರಿ ನೋಡ್ಬೇಕು, ನಿಮ್ದ ಲೈವ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಲಿಂಕ್ ಸಿಕ್ತು ನನ್ಗೆ. ಆಮೇಲೆ 3 days ಇಂದ ತುಂಬಾ ಖುಷಿ ಆಯ್ತು ಸರ್. ನಾನು ಓಪನ್ ಮಾಡ್ತಾ ಇದ್ದೀನಿ. ಅದು ನೀವು ನೆನ್ನೆದ್ ಬಾಂಧವ್ಯದ್ದು ಮತ್ತೆ ನನ್ನ ಮಗಳದ್ದು ಸ್ವಲ್ಪ ಆಟ ಇತ್ತು. ಅದು ಮಾಡದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್. ನನ್ ಜೊತೆ ಸ್ವಲ್ಪ ಇದಾಗಿದ್ದಾಳೆ. ತುಂಬಾ ಖುಷಿ ಆಯ್ತು. ಮತ್ತೆ ವಾಟರ್ ಥೆರಪಿ ಹೇಳ್ಕೊಟ್ರಿ, ಮನಿದ್ ಹೇಳ್ಕೊಟ್ರಿ. ತುಂಬಾ ಸಂತೋಷ ಆಯ್ತು ಸರ್. ನನ್ಗೆ ಖುಷಿ ಆಯ್ತು. ನೆಕ್ಸ್ಟ್ ನಾನು ಜಾಯಿನ್ ಆಗ್ತೀನಿ ಸರ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು. ಸೂಪರ್. ಖುಷಿ ಆಯ್ತು ಸರ್. ಮಗಳದ್ದು ತುಂಬಾ ಹಠ ಇತ್ತು. ಅದನ್ನ ಹೇಳ್ಕೊಂಡ್ಮೇಲೆ ನನ್ಗೆ ತುಂಬಾ ಪರವಾಗಿಲ್ಲ ಸರ್. ಈಗ ಬೆಟರ್ ಅನಿಸ್ತಾ ಇದೆ ನನ್ಗೆ. ಸೂಪರ್. ಥ್ಯಾಂಕ್ ಯು ಅಮ್ಮ. ಆಲ್ ದ ಬೆಸ್ಟ್. ಜಾಯಿನ್ ಆಗಿ. ಯಮನೇಶ್ ಅವ್ರನ್ನ ತರೋಣ. ಎಸ್ ಯಮನೇಶ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ. ಗುರುಜಿ, ಇಲ್ಲಿವರೆಗೆ ನಾನು ಕೂಡ ಅಧ್ಯಾತ್ಮ 15 ದಿನ ಓದಿದ್ದೆ. ಬಟ್ ತಮ್ಮದು ಮಾತ್ರ ಇವತ್ತಿನ ಮಾತ್ರ ಅಲ್ಟಿಮೇಟ್ ಗುರುಜಿ. ಮುಖ್ಯಸ್ಥ ಅನ್ನಂಗಿಲ್ಲ. ಆದ್ರೆ ಹೀಲಿಂಗ್ ಈ ರೀತಿ ಇರ್ತೈತಿ. ಮತ್ತ ನಾವು ಯಾವ ರೀತಿಯನ್ನ ಅಪ್ಪಿಕೊಳ್ಳೋದಾಗಿರ್ಬೋದು, ತಂದೆ ತಾಯಿ ಬಾಂಧವ್ಯ ಅಂತಕ್ಕಂಥದ್ದು, ಹಾರ್ಟ್ ಟಚ್ ಮಾಡೋದು ಗುರುಜಿ. ನನಗಂತೂ ಕಣ್ಣ ನೀರ ಬಂತ್ರಿ ಗುರುಜಿ. ನಿನ್ನೆ ತಂದೆಯವ್ರು ತೀರ್ಕೊಂಡು 10 ವರ್ಷ ಆಯ್ತ್ರಿ ಗುರುಜಿ. ನಾನು PhD ಕೂಡ ಮಾಡಿದ್ ಗುರುಜಿ. ಎಲ್ಲಾ ಕೂಡ ಮಾಡಿದೀನಿ. ಬಟ್ ನನಗೆ ಇರ್ತಕ್ಕಂಥ ಆತಂಕದೊಳಗ ಒಡ್ಡಾಡ್ದ ಯಾಕಂದ್ರೆ ಏನು ನನಗೆ ಮಾತುಗಳಿಸ್ಲಕ ಬರ್ತಾ ಇಲ್ಲ ಗುರುಜಿ. ಯಾಕಂದ್ರ ನೀವು ಆ ರೀತಿ ಹೀಲಿಂಗ್ ಮಾಡೋದು ಈ ರೀತಿನೂ ಐತಿ. ಹಾರ್ಟ್ ಮೇಲೆ ಕೈ ಇಟ್ಕೊಂಡು ನಾವು ಪ್ರೇಯರ್ ಮಾಡೋದು ಹೇಳ್ತಿದ್ರಲ್ಲ ಗುರುಜಿ, ಅದು ಅಲ್ಟಿಮೇಟ್ ಗುರುಜಿ. ವಾಟರ್ದಂತೂ ನಾನು ಮಾಡ್ತಾ ಇದ್ದೀನಿ ಗುರುಜಿ, ನೀರಿಂದು ಗುರು. ಇನ್ನ ನೆಕ್ಸ್ಟ್ ನೀವು ಇದಂತ ಜಾಯ್ನ್ ಆಗಕ್ಕಲ್ಲ ಗುರುಜಿ. ನೆಕ್ಸ್ಟ್ ಇದಕ್ಕಂತೂ ನಾನು ಖಂಡಿತ ಕೂಡ ನಾನು ಜಾಯ್ನ್ ಹಾಕಿನಿ ಗುರುಜಿ. ಹೌದು, ತಾವು ನಮ್ಮನ್ನ ಕೇಳಿದ್ರಿ ಗುರುಜಿ, ನಾವ್ ಹಾಗಲ್ರಿ ಗುರುಜಿ, ನಿಮ್ಮನ್ನ ನಾವು ಕೇಳ್ಬೇಕು ಗುರುಜಿ. ಯಾಕಂದ್ರೆ ನಾವು ನೀವು ನಮ್ಮನ್ನ ಕಡೆ ಕೇಳೋದಲ್ಲ ಗುರುಜಿ, ನಾವ ನಿಮ್ಮನ್ನ ಕೇಳ್ಬೇಕಾಗಿತ್ತು ಗುರುಜಿ. ನೀವು ಇಂತ ಅದ್ಭುತ ಗುರುಜಿ. ಅದೇನು ಅಲ್ಟಿಮೇಟ್ ರೀ. ನಾನು ಎಲ್ಲಾ ನೋಡಿದೀನಿ. ಬಟ್ ನನಗೆ ಹಾರ್ಟ್ ಟಚ್ ಅನ್ನೋದನ್ನೋದು ನನಗೆ ಈಗ ನನ್ನ ಮನವರಿಕಾತ್ರಿ. ಹೀಲಿಂಗ್ ಅಂದ್ರೆ ಏನಂದ್ರೆ ನಿಮ್ಮನ್ನ ಕೇಳಿ ತಿಳ್ಕೊಬೇಕಾಗಿತ್ತು ಗುರುಜಿ. ಥ್ಯಾಂಕ್ ಯು ಯಮನೇಶ್ ಅವರೇ, ಧನ್ಯವಾದಗಳು. ಎಸ್ ಸುಮಾ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ ಸುಮಾ ಅವರೇ, ಎಲ್ಲಿಂದ ಮಾತಾಡ್ತಿರೋದು? ಸರ್, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಫಸ್ಟ್ ನಿಮ್ಗೆ ತುಂಬಾ 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 ಥ್ಯಾಂಕ್ಸ್ ಸರ್. ಏನಂದ್ರೆ ನನಗೆ ಇದು ಸಜೆಸ್ಟ್ ಮಾಡಿದ್ದು ನಂಗೆ 3 days ಇಂದ ನನ್ನ ಫ್ರೆಂಡ್ ಪ್ರೇಮ ಅಂತ ಕಳಿಸ್ತಾ ಇದ್ರು. ಆಕ್ಚುಲಿ ನಾನು ಹೀಲರ್ ಸರ್. ನಾನು ಹೀಲರೇ, ಮಾಸ್ಟರ್ ಲೆವೆಲ್ ವರ್ಗೂ ಆಗಿದೆ. ಆದ್ರೆ ಏನಂದ್ರೆ ನನಗೆ 1 year ಇಂದ ಪ್ರಾಕ್ಟೀಸ್ ತಪ್ಪೋಗಿತ್ತು. ಕಾರಣ ಏನಂದ್ರೆ ನನ್ನ ಅಕ್ಕ ಡೆತ್ ಆದ್ರು. ಆ ಕಾರಣಕ್ಕೋಸ್ಕರ ನಾನು ಅದನ್ನ ಮಾಡ್ಲಿಕ್ಕೆ ಆಗಿಲ್ಲ. ನಾನು ಸೆಟ್ ಆಗಿದೆ, ಸೊ ಮಾಡಕ್ ಆಗಿಲ್ಲ. ಮತ್ತೆ ಇವಾಗ ನಿಮ್ ಮುಖಾಂತರ ನನಗೆ ಹೀಲಿಂಗ್ ಮತ್ತೆ ಒಂದು ಜಾಯ್ನಿಂಗ್ ಸಿಕ್ಕಿದಕ್ಕೆ ಅದಕ್ಕೆ ನಿಮ್ಗೆ ತುಂಬಾ 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 ಥ್ಯಾಂಕ್ಸ್ ಸರ್. ಮತ್ತೆ ನನ್ನ ಫ್ರೆಂಡ್ ಪ್ರೇಮ ಸಹಿತ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮಾತಾಡಿ ಸರ್. ಹೇಗಿತ್ತು ಈ 3 ದಿನಗಳ ಅನುಭವ? ನಿಮ್ಮ ಹೆಸರೇನು, ಎಲ್ಲಿಂದ ಮಾತಾಡ್ತಿದ್ದೀರಾ? ನಮಸ್ತೆ ಸರ್, ನನ್ನ ಹೆಸರು ಸುರೇಶ್ ಅಂತ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಹೇಳಿ ಸುರೇಶ್ ಅವರೇ. ನಮಸ್ಕಾರ ಸರ್. ಎಲ್ಲ ತುಂಬಾ ಚೆನ್ನಾಗಾಯ್ತು. ನೀವು ಹೇಳೋ ಒಂದೊಂದು ಪದಗಳನ್ನು ತುಂಬಾ ಯೋಚನೆ ಮಾಡ್ಬೇಕಾಗಿರುತ್ತೆ. ನೀವು ಮನಿ ಹೀಲಿಂಗ್ ಮಾಡಿಸ್ತೀನಿ ಅಂತ ನೆನ್ನೆನೆ ಹೇಳಿದ್ರಿ. ನಾನು 3 ದಿವಸದ್ದು ಕಂಟಿನ್ಯೂ ಆಗಿ ಜಾಯ್ನ್ ಆಗಿದ್ದೀನಿ. ನಾನು ಆಟೋ ಡ್ರೈವ್ ಮಾಡ್ತೀನಿ. ಆಟೋ ಡ್ರೈವ್ ಮಾಡೋದು ಬಿಟ್ಟು ನಾನು ಅರ್ಧ ದಿನ ಇದಕ್ಕಂತಾನೆ ಕುತ್ಕೊಂಡು, ಯಾಕಂದ್ರೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತಲ್ಲ ಸರ್, ಮಾಡ್ಬೇಕನ್ಬಿಟ್ಟು. ನಾನು ಕೋಟ್ಯಾಧಿಪತಿ ಆಗ್ಬೇಕನ್ಬಿಟ್ಟು ನನಗೂ ಆಸೆ ಇದೆ ಅಲ್ವರಾ. ನಾನು ತುಂಬಾ ಬಹಳ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ, ಇನ್ನೂ ಕಷ್ಟ ಪಡ್ತಾನೆ ಇದ್ದೀನಿ. ನೀವ್ ಹೇಳ್ದಂಗೆ ಇನ್ನ ಇದ್ರ ಮೇಲೆ ಬಿಟ್ಟು ನಾವು ಒಳ್ಳೆ ಜೀವನಕ್ಕೆ ಕಾಲಿಡ್ಬೇಕಂತ ಈಗ ಆಸೆ ಪಟ್ಟಿದ್ದೀನಿ. ಅದಕ್ಕೋಸ್ಕರ ಕಷ್ಟಪಟ್ಟು ಈಗ ಇದು ಮಾಡಿದೀನಿ. ನನ್ಗೆ ಯಾವ್ದೋ ಒಂದ್ ದುಡ್ಡು ಬರ್ಬೇಕಾಗಿತ್ತು. 5,000 ರೂಪಾಯಿ ನನ್ನ ಫ್ರೆಂಡೇ, ಯಾರಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವ್ನು ಕೊಡ್ತೇನೆ ಅನ್ಬಿಟ್ಟು. ಕೊಡು ನಾನು ಕೇಳಲಿಲ್ಲ ಅವನ್ನ. ದುಡ್ಡು ನಿನಗ್ ಬೇಕೇನೋ, ನಿನ್ಗೆ ಅರ್ಜೆಂಟ್ ಇದೆಯೇನೋ, ನಾನು ದುಡ್ಡು ಕಳಿಸ್ಲೇನೋ, 5,000 ಕಳಿಸ್ಲೇನೋ ಅಂತೇಳಿ.
ನೀವ್ ಹೇಳಿದ್ರಿ ನಿನ್ನೆ, ನೀವು ಡಿಸೈಡ್ ಮಾಡ್ರಿ, ನಿಮ್ಗೆ ಯೂನಿವರ್ಸೇ ಕಳ್ಸ್ಕೊಡುತ್ತೆ ದುಡ್ಡು ಅಂತ. ನಾನು 5,000 ರೂಪಾಯಿ ಅವನಿಗೆ ಆಕ್ಚುಲಿ ನಾನು ಬೇರೆ ಇದಿದೆ, ಕಮಿಟ್ಮೆಂಟ್ ಇದೆ. ಆದ್ರೂ ಅವನು ಪಾಪ ಅವನೇನು ದುಡ್ಡಿರೋನಲ್ಲ, ಅವನು ನಂತರನೇ ಕಷ್ಟದಲ್ಲಿರೋನೆ. 5,000 ನಾನು ನಿನ್ಗೆ ಕಳ್ಸ್ಕೊಡ್ತೀನಿ ಅಂತ ಹೇಳ್ದ. ಸರಿ ಆಯ್ತಪ್ಪ, ನಿನ್ ಕೈಯಲ್ಲಿ ಆದ್ರೆ ಕಳ್ಸ್ಕೊಡು, ಇಲ್ಲಾಂದ್ರೆ ಏನಂತ ಇದಿಲ್ಲ, ಟೆನ್ಷನ್ ಇಲ್ಲ, ಆರಾಮಾಗಿ ನೀನ್ ಫಸ್ಟ್ ಸೇಫ್ ಆಗಿರ ಅಂತ ಹೇಳಿದೆ. ಕಳ್ಸ್ಕೊಡ್ತೀನಿ ಅಂತ ಹೇಳಿದ್ದೇನೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಸೂಪರ್. ಸೊ ಗೆಳೆಯರೆ, ಎಲ್ಲರೂ ಸಿ ಫಾರ್ ಕಂಗ್ರಾಚುಲೇಷನ್ಸ್ ಅಂತ ಟೈಪ್ ಮಾಡ್ಬೋದಾ? ಯಾವಾಗ್ಲೂ ನಾವು ಅಂದ್ಕೊಂಡಿದ್ದೆ ಹಣ ಬರುತ್ತಲ್ಲ, ಅವಾಗ ಖಂಡಿತ ನೀವು ಕೂಡ ಆ ಪ್ರಕೃತಿಗೆ ಕೃತಜ್ಞತೆಯನ್ನ ಹೇಳಿ ಮತ್ತೆ ಒಬ್ಬರಿಗೊಬ್ರು ಅಭಿನಂದನೆಗಳನ್ನ ತಿಳಿಸಿ. ಯಾಕಂದ್ರೆ ನಮ್ಮ ಆಕರ್ಷಣೆ ಕೆಲಸ ಮಾಡ್ತಿದೆ ಅಂತ ಅರ್ಥ, ನಾವು ಆಕರ್ಷಿಸ್ತಾ ಇದೀವಿ ಅಂತ ಅರ್ಥ. ಅದು 5 ರೂಪಾಯಿ ಇರ್ಲಿ, 500 ರೂಪಾಯಿ ಇರ್ಲಿ, 5,000 ಇರ್ಲಿ, 5 ಕೋಟಿ ಇರ್ಲಿ, ಆ ರೀತಿ ನಾವು ಸಂಕಲ್ಪ ತಗೊಂಡಾಗ ಹಣ ಬಂದ್ರೆ ಅದು ಅದ್ಭುತವಾದ ಒಂದು ಸೂಚನೆ. ಸೊ ಕಂಗ್ರಾಚುಲೇಷನ್ ಸುರೇಶ್, ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಸೊ ಶಿವಕುಮಾರ್ ಅವ್ರನ್ನ ಕೊನೆಯದಾಗಿ ಶಿವಕುಮಾರ್ ಅವ್ರನ್ನ ಮಾತಾಡಿಸ್ಬಿಡೋಣ. ಎಸ್ ಶಿವಕುಮಾರ್ ಅವರೇ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ. ತುಂಬ ಹೃದಯದ ವಂದನೆಗಳು. ಯಾಕಂದ್ರ ಕತ್ತಲ್ದಾಗ ಬಿಟ್ಟಾಗ ಆಗ್ಬಿಟ್ಟಿತ್ತು ನನ್ ಕಣ್ಣಿಗೆ ಬಟ್ಟೆ ಕಟ್ಟಿ. ಹೆಂಗಪ್ಪ ನಮ್ಮ ಜೀವನ ಹೆಂಗ್ ಮಾಡಕು? ಒಬ್ಬನಿಗೆ 25,000 ರೂಪಾಯಿ ಕೊಡಬೇಕು, ಒಬ್ಬರಿಗೆ 15,000 ಕೊಡ್ಬೇಕು. ಈಗ ಬೇಕಂತ ಕುಂತಂದ್ಬಿಟ್ಟಿದ್ರಿ. ಏನ್ ಮಾಡಕ್ಕಪ್ಪ, ನನ್ ಕಡೆ ದುಡ್ಡಿಲ್ಲ ಅಂತಂದು ಕುಂತಿದ್ದೆ. ಇವತ್ತು ದೇವ್ರ ದಯದಿಂದ 50,000 ರೂಪಾಯಿ ಬಂದವ ಗುರುಗಳೇ. ಸುಳ್ಳು ಕೇಳೋದು, ಅದು ಬೆಳಿಗ್ಗೆ ಹಾಕ್ತಂತಂದಾರ ಅವ್ರು. ಅವ್ರಿಗೆ ಮೊದ್ಲು ಕೊಟ್ಟು ನಿಮ್ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ ಗುರುಗಳೇ. ಅಭಿನಂದನೆಗಳು ಗೆಳೆಯರೆ. 5,000 ಅಂದ್ರು, ಇಲ್ಲ 50,000 ಅಂತಿದ್ದಾರೆ. ಎಲ್ಲರೂ ಕಂಗ್ರಾಚುಲೇಷನ್ಸ್ ಅಂತ ಟೈಪ್ ಮಾಡಿ ಗೆಳೆಯರೆ. ಹಣ ಶಕ್ತಿ, ಸತ್ಯವಾದ ಮಾತು ರೀ, ಸತ್ಯವಾದ್ರಿ. ಈಗ ಜಸ್ಟ್ ರೀ. ಥ್ಯಾಂಕ್ ಯು. ಅದನ್ನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಹಣ ಲಕ್ಷ್ಮೀ ಸ್ವರೂಪ, ಹಣ ಶಕ್ತಿ ಸ್ವರೂಪ. ನೀವು ನಂಬಿಕೆ ಇಟ್ಟು ಹಣವನ್ನ ಆಕರ್ಷಿಸ್ತೀನಿ, ಬೇಕೇ ಬೇಕು, ಇದು ನನಗ್ ಬೇಕು ಅಂತ ಕೇಳಿದ್ರೆ ಗುರುಗಳೇ, ಅದಕ್ಕೆಲ್ಲ ನಿಮ್ಮ ಕೃಪಾ ಕಟಾಕ್ಷ, ನಿಮ್ಮ ಮಾರ್ಗದರ್ಶನ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಸೊ ಅಭಿನಂದನೆಗಳು. ಎಲ್ಲರೂ ಕಂಗ್ರಾಚುಲೇಷನ್ಸ್ ತಿಳಿಸಿ. ಅದ್ಭುತವಾದ ಒಂದು ಮ್ಯಾನಿಫೆಸ್ಟೇಷನ್. ಧನ್ಯವಾದಗಳು ಶಿವಕುಮಾರ್ ಅವರೇ.